Hello guys, welcome back to my life. ಗೈಸ್ ಏನಂತಂದ್ರೆ ನೀವು ನೋಡ್ತಾ ಇರ್ಬೋದು ನಿನ್ನೆ ಎಲ್ಲ ಹೆವಿ ಸದ್ ಮಾಡ್ತಿರೋಂತ ಡೆವಿಲ್ ಫಿಲಮ್ ನಮ್ಮ ದರ್ಶನ್ ಅವ್ರದ್ದು. ಆ ಫಿಲಮ್ ಹೆಂಗಿದೆ ಅಂತ ನೀವು ನೋಡಿದ್ರೆ ಗೊತ್ತಿರುತ್ತೆ. ನೋಡಿಲ್ಲ ಅಂದವರಿಗೆ ನಾನೀಗ ನನ್ನ ಕಡೆಯಿಂದ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೀನಿ ಹೆಂಗಿದೆ ಅಂತ. ಟೈಮ್ ವೇಸ್ಟ್ ಮಾಡೋದ್ ಬೇಡ, ಹೋಗ್ಬಿಡೋಣ. ಸ್ಟೋರಿ ಹೆಂಗಿದೆ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ. ಫಿಲಮ್ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅನ್ನೋದನ್ನ ನಾನು ನಿಮಗೆ ಈಗ ಹೇಳ್ಬಿಡ್ತೀನಿ. ಇದು ಫಿಲಮ್ ಡಬಲ್ ಆಕ್ಟಿಂಗ್ ಮಾಡಿರೋದು. ಈ ಡಬಲ್ ಆಕ್ಟಿಂಗ್ ಅಲ್ಲಿ ಒಂದ್ರಲ್ಲಿ ದರ್ಶನ್ ಸರ್ ಅಲ್ಲಿ ಒಂದ್ ಕ್ಯಾರೆಕ್ಟರ್ ಹೀರೋ ಆಗ್ಬೇಕಂತ ಕನ್ಸಿರುತ್ತೆ, ಇನ್ನೊಂದು ಸಿಎಂ ಆಗ್ಬೇಕಂತ ಕನ್ಸಿರುತ್ತೆ. ಈ ಟೈಮ್ ಅಲ್ಲಿ ಸ್ಟಾರ್ಟಿಂಗ್ ಕನ್ಸ್ ಬಿದ್ಬಿಡುತ್ತೆ ಹೀರೋಗೆ. ಫಿಲಮ್ ಬಗ್ಗೆ ಹೇಳ್ಬೇಕಂತ ಬಂದ್ರೆ ಸ್ಟಾರ್ಟಿಂಗ್ ಯಾವ ತರ ಇತ್ತು ಅಂದ್ರೆ, ಇದು ನಂದು ಯಾವುದೇ ರೀತಿ ಫೇಕ್ ಇಲ್ಲ. ಫ್ಯಾನ್ಸ್ ಆಗ್ಲಿ ಏನೇ ಆಗ್ಲಿ ಏನಂತ ಏನ್ ಅನ್ಕೊಳ್ತಾರೆ ಏನೋ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನನ್ನ ಪರ್ಸನಲ್ ಒಪಿನಿಯನ್, ನನ್ನ ಹಾನೆಸ್ಟ್ ಒಪಿನಿಯನ್ ಹೇಳಲೇಬೇಕಲ್ಲ, ಹಂಗಾಗಿ ಆನೆಸ್ಟ್ ಒಪಿನಿಯನ್ ಹೇಳ್ತಿದ್ದೀನಿ. ಸ್ಟಾರ್ಟಿಂಗ್ ಫಿಲಮ್ ಸ್ಟಾರ್ಟ್ ಆಗ್ಬೇಕಾದ್ರೆ ಒಂದಕ್ಕೊಂದು ಸಿಂಕೆ ಇಲ್ದಿರೋ ತರ ಸ್ಟಾರ್ಟ್ ಆಗುತ್ತೆ ಗೈಸ್. ಫಿಲಮ್ ಸ್ಟಾರ್ಟಿಂಗು ಇಂಡಿಯಾದಲ್ಲಿ ಇದ್ದಾಗ ಒಂದು ಕ್ಯಾಂಟೀನ್ ಇಟ್ಕೊಂಡು ಆಕ್ಟಿಂಗ್ ಮಾಡ್ತಿರೋ ತರ ತೋರಿಸ್ತಾರೆ ದರ್ಶನ್ ಅವ್ರ ಬಗ್ಗೆ. ಹೀರೋ ಆಗ್ಬೇಕಂತ ಕನ್ಸಿಟ್ಕೊಂಡು ಸಡನ್ ಆಗಿ ಕನ್ಸ್ ಮುಗ್ದಿದ ತಕ್ಷಣ ಸಡನ್ ಆಗಿ ದರ್ಶನ್ ಅವ್ರದ್ದು ಇದ್ರೆ ನೆಮ್ಮದಿಯಾಗಿರ್ಬೇಕನ್ನ ಸಾಂಗ್ ಬರುತ್ತೆ ಕನ್ಸ್ ಮುಗ್ದಾದ್ಮೇಲೆ. ಆಮೇಲೆ ಆ ಸಾಂಗ್ ಬಂದಾಗ ನನಗೆ ಒಂದು ನನ್ನ ಮನ್ಸಲ್ಲಿ ಒಂದು ಯೋಚನೆ ಬರುತ್ತೆ, ಈ ಸಡನ್ ಆಗಿ ಯಾಕೆ ಈ ಸಾಂಗ್ ಬಂತು. ಒಂದಕ್ಕೊಂದು ಲಾಸ್ಟ್ ಕ್ಲಿಪ್ಪಿಗೂ ಇದಕ್ಕೂ ಒಂದಕ್ಕೊಂದು ಸಿಂಕೆ ಇರ್ಲಿಲ್ಲ ಗೈಸ್. ಅದು ಫಿಲಮ್ ಕನ್ಸ್ ಬಿದ್ದ ಎದ್ದ ತಕ್ಷಣ ನೆಕ್ಸ್ಟ್ ಪಟ್ ಅಂತ ಆ ಸಾಂಗ್ ಬಂದ್ಬಿಡುತ್ತೆ. ನನಗೇನೋ ಪರ್ಸನಲಿ ಅನ್ಸಿದ್ದು, ಡೈರೆಕ್ಟರ್ ದರ್ಶನ್ ಸರ್ನ ಒಂದೊಳ್ಳೆ ಎಂಟ್ರಿಯಿಂದ ಬರೋ ತರ ಮಾಡ್ಲಿಲ್ಲ. ಅದು ನನಗೆ ಪರ್ಸನಲಿ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಯಾಕಂದ್ರೆ ಸಡನ್ ಆಗಿ ಸಾಂಗ್ ಎಲ್ಲಿ ಬರ್ತಾರೆ ಅಂತಂದ್ರೆ ಅಷ್ಟು ಮಜಾ ಅನ್ಸಲ್ಲ. ಅದು ಒಂದು ಟೆರರ್ ಇರ್ಬೇಕು, ಗತ್ತಿರ್ಬೇಕು. ನಿಮ್ಗೆಲ್ಲ ಗೊತ್ತಿದೆ ದರ್ಶನ್ ಸರ್ ಇಂದು ಗತ್ತು ಏನು ಅಂತ ಅಲ್ವಾ. ಹಂಗಾಗಿ ಅದನ್ನೊಂದು ಸ್ವಲ್ಪ ಚೆನ್ನಾಗಿ ತೋರಿಸ್ಬೇಕಾಯ್ತು ಎಂಟ್ರಿನ. ಬಟ್ ಎಂಟ್ರಿನೇ ಒಂದು ಸ್ವಲ್ಪ ದರ್ಶನ್ ಸರ್ ಬರೋದನ್ನ ಫ್ಲಾಪ್ ಮಾಡಿದ್ರು ಅಂತ ನನಗೆ ಪರ್ಸನಲಿ ಫೀಲ್ ಆಯ್ತು. ಆಮೇಲೆ ಸ್ಟಾರ್ಟಿಂಗ್ ಒಂದು ಅರ್ಧ ಗಂಟೆ ಸ್ವಲ್ಪ ಬೋರ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಫಿಲಮು. ಬರೀ ಸಾಂಗ್ಗಳು ಬಂದಂಗೆ ಒಂದು ಸ್ವಲ್ಪ ಅರ್ಧ ಗಂಟೆ 20 ನಿಮಿಷದಲ್ಲೇ 2 ಸಾಂಗ್ ಬಂತು. ಅದು ಸಾಂಗ್ಗಳು ಅಷ್ಟೇ ಒಂದಕ್ಕೊಂದು ಸಿಂಕ್ ಆಗ್ಲಿಲ್ಲ. ಒಂದು ಲಾಸ್ಟ್ ಕ್ಲಿಪ್ಪಿಗೂ ಅದಕ್ಕೂ ಅಷ್ಟು ಮ್ಯಾಚ್ ಆಗ್ಲಿಲ್ಲ. ಅದು ಎಲ್ಲೆಲ್ಲ ಬರ್ಬೇಕಾಗಿರೋ ಸಾಂಗ್ ಎಲ್ಲೆಲ್ಲ ಬಂದು ಏನೇನೋ ಕಲ್ಸಿ ಅವಾಂತರ ಆಗೋಗ್ಬಿಡ್ತು. ಅದಾದ್ಮೇಲೆ ಅರ್ಧ ಗಂಟೆ ಆದ್ಮೇಲೆ ಲೈಟ್ ಆಗಿ ಸ್ವಲ್ಪ ಬೂಸ್ಟ್ ಆಗ್ತಾ ಸ್ಟಾರ್ಟ್ ಆಯ್ತು ಗೈಸ್ ಫಿಲಮ್. ನೋಡೋ ತರ ಲಿಟ್ರಲಿ ನನಗೆ ಏನಾಗಿ ಫಸ್ಟ್ ಹಾಫ್ ಅನ್ ಅವರ್ ನನ್ ನಿದ್ದೆ ಬಂದಂಗ ಆಗ್ಬಿಟ್ಟಿತ್ತು. ಅಷ್ಟು ಮಿಸ್ ಮ್ಯಾಚ್ ಆಗಿತ್ತು ಒಂದಕ್ಕೊಂದು ಏನೇನ್ ಸ್ಟೋರಿ ಅಂತ. ಅದಾದ್ಮೇಲೆ ಒಂದೊಂದಾಗಿ ಲೈಟಾಗಿ ಯಾವಾಗ ದರ್ಶನ್ ಅವರು ಆಕ್ಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಅಂದ್ರೆ ಹೀರೋ ಆಗ್ಬೇಕಾಗಿದ್ದಂತ ಕನ್ಸಲ್ಲಿ ಆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಪಬ್ಲಿಕ್ ಎಲ್ಲೇ. ಅಂದ್ರೆ ಅವ್ನ ಕ್ಯಾರೆಕ್ಟರ್ ಇರೋದೇ ಬೇರೆ ಅವ್ರದ್ದು. ಆಮೇಲೆ ಅವರು ಕ್ಯಾರೆಕ್ಟರ್ ಇಂದ ಜನಗಳಿಗೆ ತೋರ್ಸ್ಬೇಕಲ್ವಾ, ನನ್ನಲ್ಲೂ ಟ್ಯಾಲೆಂಟ್ ಇದೆ ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ಅವರು ಏನ್ ಮಾಡಿದ್ರು ಅಂದ್ರೆ, ಈ ಹೋಟೆಲ್ ಎಲ್ಲ ಯಾರಿಗಾರು ಏನಾರು ಕೊಡ್ಬೇಕಾರೆ, ಐಟಮ್ಗಳು ಕೊಡ್ಬೇಕಾರೆ ಒಂದೊಂದು ಅಂಬರೀಶ್ ಸರ್ದು ಮತ್ತೆ ವಿಷ್ಣುವರ್ಧನ್ ಅವ್ರದ್ದು ಆಕ್ಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಕುತ್ತೆ ಕನ್ವರ್ ಲಾಲ್ ಬೋಲೋ ಅವೆಲ್ಲ ಇದೆಯಲ್ಲ, ಆ ತರ ಸೀನಲ್ಲಿ ಆಕ್ಟಿಂಗ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಒಂದ್ ಸ್ವಲ್ಪ ಏನು ಈ ಫಿಲಮಲ್ಲಿ ದರ್ಶನ್ ಅವ್ರದ್ದು ಇಂಡಿಯನ್ ಪಾರ್ಟ್ ಇದೆಯಲ್ಲ, ಇಂಡಿಯಾದಲ್ಲಿ ಇದ್ದಂತ ದರ್ಶನ್ ಹೀರೋ ಆಗ್ಬೇಕಂತ ಕನ್ಸಿದೆಯಲ್ಲ ದರ್ಶನ್ ಅವ್ರದ್ದು, ಆ ಕನ್ಸನ್ನ ಸ್ಟೋರಿಯಾಗಿ ಮಾಡಿದಾರಲ್ಲ, ಆ ಸ್ಟೋರಿ ನೋಡಕ್ ಸ್ವಲ್ಪ ಮಜವಾಗಿದೆ. ಯಾಕಂದ್ರೆ ನಾವು ಇಷ್ಟು ದಿವಸ ನೋಡ್ತಾ ಬರ್ತಿದ್ವಿ, ಸುಮಾರು ಒಂದು 4-5 ಫಿಲಮಲ್ಲಿ ಹಿಂದೆ ಬ್ಯಾಕ್ ಸೈಡು ದರ್ಶನ್ ಅವ್ರದ್ದು ಕಂಪ್ಲೀಟ್ಲಿ ಬರೀ ಟೆರರು, ಬರೀ ಸ್ವಲ್ಪ ರಗಡು, ತೀರಾ ಅಷ್ಟು ಕಾಮಿಡಿ ಸೆನ್ಸ್ ಇರ್ತಿರ್ಲಿಲ್ಲ ಫಿಲಮಲ್ಲಿ. ಬಟ್ ಈ ಫಿಲಮಲ್ಲಿ ಏನಂದರೆ, ಒಂದು ಟೆರರು, ಕಾಮಿಡಿ ಎರಡನ್ನೂ ಮ್ಯಾಚ್ ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆ. ಆ್ಯಕ್ಚುಲಿ ನನಗೆ ಪರ್ಸ್ನಲಿ ಇಷ್ಟ ಆಗಿದೆ, ಕಾಮಿಡಿ ಸೈಡ್ ನೋಡೋಕೆ ಸಖತ್ ಇಷ್ಟ ಆಯಿತು. ಯಾಕಂದರೆ ಅವ್ರ ಆ್ಯಕ್ಟಿಂಗ್ ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂದರೆ, ಬಾಡಿ ಲ್ಯಾಂಗ್ವೇಜು. ಮತ್ತು ಈ ಫಿಲಮಲ್ಲಿ ಸ್ವಲ್ಪ ನನಗೆ ಪರ್ಸ್ನಲಿ ಫೀಲ್ ಆಗಿದ್ದು, ದರ್ಶನ್ ಸರ್ ವಿಡಿಯೋದಲ್ಲಿ ನೋಡೋಕ್ಕೆ ಸ್ವಲ್ಪ ಯಂಗಾಗಿ ಕಾಣಿಸ್ತಿದ್ರು. ಜಾಲಿನೆಲ್ಲ ಲೈಟಾಗಿ ಸ್ವಲ್ಪ ಕಾಣ್ತಾ ಇದ್ದಿ. ಅದೇ ನೆಕ್ಸ್ಟ್ ಆಫಿಗೆ ಹೋಗಿದ ತಕ್ಷಣ ಸ್ವಲ್ಪ ದಪ್ಪ ಆಗಿರೋ ಥರ ಫೀಲ್ ಆಯಿತು ನನಗೆ ಪರ್ಸ್ನಲಿ. ಆಮೇಲೆ ಹೋಗ್ತಾ ಟೇಕ್ ಆಫ್ ಆಗ್ತಾ ಒಳ್ಳೆ ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ. ಕಂಪ್ಲೀಟ್ಲಿ ಅದು ಪೈಸಾ ವಸೂಲ್ ಅನ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗ್ ಒಂದು 20 ಮಿನಿಟ್ಸ್ ಹಾಫ್ ಅನ್ ಅವರ್ ಅಷ್ಟು ಮಜಾ ಕೊಡಲ್ಲ. ಅದಾದ್ಮೇಲೆ ಸಖತ್ತಾಗಿ ಅನಿಸ್ತು ಫಿಲಮ್ ನೋಡೋಕ್ಕೆ. ಎಂಟರ್ಟೈನ್ಮೆಂಟ್ ಇತ್ತು, ಮಜಾ ಇತ್ತು. ಬಟ್ ಸ್ಟಿಲ್ ನನಗೆ ಆ್ಯಕ್ಟಿಂಗಲ್ಲಿ ಅಷ್ಟು ನನಗೆ ಇಷ್ಟ ಆಗಿಲ್ಲ ಅಂದರೆ, ವಿನಯ್ ಇದಾರಲ್ಲ, ವಿನಯ್ ಗೌಡ ವಿಲನ್ ಪಾರ್ಟ್ ಮಾಡಿರೋದು, ಅವರು ಆ್ಯಕ್ಟಿಂಗಲ್ಲಿ ನಂಗೆ ತೀರಾ ವಿಲನ್ ಆಗಿ ಅವರು ಗತ್ತು ಗಾಂಭೀರ್ಯ ಅಂತಾರಲ್ಲ, ಅದು ಯಾವುದು ನನಗೆ ಕಾಣಲಿಲ್ಲ ವಿನಯ್ ಅವರಲ್ಲಿ. ಇನ್ನು ಬಾಕಿದ್ದು ಇವರೆಲ್ಲ ಅಚ್ಚುತ್ತೆಲ್ಲ ಇದಾರಲ್ಲ, ಅವ್ರ ಬಗ್ಗೆ ಮಾತಾಡೋಂಗೆ ಬೇಡ. ಅವ್ರು ಏನು ಪಾರ್ಟ್ ಕೊಟ್ಟರು ಚಚ್ಚಿ ಚಿಂದಿ ಮಾಡಿ ಬೆಸಾಕ್ತಾರೆ. ಅದೇ ಥರ ದರ್ಶನ್ ಅವರು ಆ್ಯಕ್ಟಿಂಗ್ ಅಂತ ಬಂದಾಗ, ದರ್ಶನ್ ಸರ್ ನೆಕ್ಸ್ಟ್ ಲೆವೆಲಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಫಿಲಮಲ್ಲಿ. ಹಂಗೆ ವಿಡಿಯೋ ಕ್ಲಾರಿಟಿ ಇರ್ಬೋದು, ಕೆಲವೊಂದು ಸಾಂಗ್ಗಳಿರ್ಬೋದು ನೆಕ್ಸ್ಟ್ ಲೆವೆಲಲ್ಲಿದೆ. ಮತ್ತು ಇನ್ನೊಂದು ಎರಡನೇದೊಂದು ಸಾಂಗ್ ಬಂತು, ಅರ್ಜುನ್ ಜನ್ಯ ಮಾಡಿರೋರು ಸಾಂಗು. ಆ ಸಾಂಗಲ್ಲಿ ನನಗೆ ಮೇ ಬಿ ಥಿಯೇಟ್ರಲ್ಲಿ ಇರೋ ಕಾರಣದಿಂದ ನನಗೆ ಗೊತ್ತಾಗ್ಲಿಲ್ವೋ ಏನೋ ಗೊತ್ತಿಲ್ಲ, ಲಿರಿಕ್ಸ್ಗಳು ಕರೆಕ್ಟಾಗಿ ಕೇಳ್ತಿರಲಿಲ್ಲ. ಬರೀ ಬಿ ಜಿ ಎಮ್ಮಿಂದೆ, ಸಾಂಗಿನ ಬಿ ಜಿ ಎಮ್ಮೇ ಚೆನ್ನಾಗಿ ಕರೆಕ್ಟ್ ಎದ್ದೇ ಹೊಡಿತಿತ್ತು ಬಿಟ್ಟರೆ
ಲಿರಿಕ್ಸ್ಗಳು ಅಷ್ಟು ಕೇಳಿಸ್ಲಿಲ್ಲ. ಮೇ ಬಿ ಸಾಂಗಿನ ಫಾಲ್ಟ್ ಇರೋದಾ ಅಥವಾ ಥಿಯೇಟ್ರಲ್ಲಿ ನೋಡ್ತಿರೋದಕ್ಕೆ ಹಂಗೆ ಫೀಲ್ ಆಯ್ತಾ ಗೊತ್ತಿಲ್ಲ. ಒಟ್ನಲ್ಲಿ ಆ ಥರ ಫೀಲ್ ಆಯಿತು ನನಗೆ. ಅದಾದಮೇಲೆ ಸೆಕೆಂಡ್ ಹಾಫಿಗೆ ಬರ್ತೀವಿ. ಸೆಕೆಂಡ್ ಹಾಫಲ್ಲಿ ಅದೇ ಟೆರರಿಂದು ಸ್ಟಾರ್ಟ್ ಆಯಿತು. ಸೆಕೆಂಡ್ ಹಾಫಲ್ಲಿ ಆ್ಯಕ್ಟಿಂಗ್ ಅಂತೂ ನೋಡ್ತಿದ್ರೆ ದರ್ಶನ್ ಸರ್ ಫಾರಿನ್ನಿಂದ ಇಂಡಿಯಾಗೆ ಬರ್ತಾರೆ. ಇಂಡಿಯಾಗೆ ಬಂದಾಗ ಡಬಲ್ ಆ್ಯಕ್ಟಿಂಗ್ ಇರೋದ್ರಿಂದ ಒಬ್ರಿಬ್ರು ಆಪೋಸಿಟ್ ಸಿಕ್ಕಿ ಹೊಡೆದಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗೈಸ್. ಹೊಡೆದಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಂತಂದರೆ ಎಲ್ಲೋ ಕೆಲವೊಂದು ಮಿಸ್ ಆಯಿತು ಅನ್ನೋ ಥರ ನನಗೆ ಪರ್ಸ್ನಲಿ ಫೀಲ್ ಆಯಿತು. ಏನು ಮಿಸ್ ಆಯಿತು? ಸಾಂಗ್ಗಳಲ್ಲಿ ಸಿಕ್ಕಾಪಟ್ಟೆ ಮಿಸ್ ಆಯಿತು ಬಿಡಿ. ಎಲ್ಲೆಲ್ಲ ಬರಬೇಕಾಗಿರೋ ಸಾಂಗ್ ಎಲ್ಲೆಲ್ಲ ಹೋಯ್ತು. ಮತ್ತು ಎಂಡ್ ಆಫ್ ದಿ ಡೇ ಫಿಲಮ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಪರವಾಗಿಲ್ಲ ನೋಡೋ ಥರ ಇದೆ. ಒಂದಿಲ್ಲ 2 ಸರಿ ನೋಡ್ಬೋದು. ಈಗ ಕೆಲವರು ಆನ್ಲೈನಲ್ಲೆಲ್ಲ ನಾವು ಯೂಟ್ಯೂಬಲ್ಲೆಲ್ಲ ನೋಡ್ಬೇಕಾದ್ರೆ ಏನು ಚೆನ್ನಾಗಿಲ್ಲ ಸರ್, ಅಟರ್ ಫ್ಲಾಪು ಅಂತೆಲ್ಲ ಹೇಳ್ತಿದಾರಲ್ಲ, ಅದೆಲ್ಲ ಸುಳ್ಳು ಕಂಪ್ಲೀಟ್ಲಿ. ಆ್ಯಕ್ಚುಲಿ ಅವ್ರಿಗೆ ಆಗ್ದಲೇ ಇರೋರೆ ಆ ಥರ ಹೇಳಿರ್ಬೋದೇನೋ ಮೇ ಬಿ. ಬಟ್ ಏನಂತಂದರೆ ಫಿಲಮು ನೋಡೋ ಥರ ಇದೆ, ತುಂಬಾ ಚೆನ್ನಾಗಿದೆ. ತುಂಬ ಹೈ ಲೆವೆಲಿಗೆಲ್ಲ ಹೇಳೋಂಗಿಲ್ಲ, ಬಟ್ 1-2 ಸರಿ ನೋಡ್ಬೋದು ಆರಾಮಾಗಿ. ಇನ್ನೊಂದು ಸರಿ ಬಂದು ನೋಡ್ಬೋದು. ಯಾರಿಗೆ ಚೆನ್ನಾಗಿಲ್ಲ ಅನ್ಸುತ್ತೆ ಗೊತ್ತಾ? ಆ್ಯಕ್ಚುಲಿ ಇದು ಫಿಲಮ್ ಕಂಪ್ಲೀಟ್ಲಿ ಯಾವ ಥರ ಗೊತ್ತಾ? ಉಪೇಂದ್ರ ಡೈರೆಕ್ಷನಲ್ಲಿ ಬಂದಿರೋ ಥರ ಇದೆ ಫಿಲಮ್. ಆ್ಯಕ್ಚುಲಿ ಒಂದಕ್ಕೊಂದು ಸಿಂಕೆ ಇಲ್ದಿರೋ ಥರ ಹೆಂಗೆಂಗೆ ಹಾಕಿ ಕಲಿಸಿ ಏನು ಇದು ಸ್ಟೋರಿ ಹಿಂಗೆ ನಡೀತಿದೆ, ಏನು ಎತ್ತ ಅಂತ ಒಂದು ಅರ್ಥನೇ ಆಗಲ್ಲ, ಆ ಥರ ನಡೆಯುತ್ತೆ ಫಿಲಮಲ್ಲಿ. ಬಟ್ ನಾವು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ಫಿಲಮ್ ನೋಡಿದ್ವಿ ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ನೋಡೋ ಥರ ಇದೆ ಸ್ಟೋರಿ. ಹಂಗೆ ಕನ್ಕ್ಲೂಷನ್ ಹೋಗೋದಾದ್ರೆ ನನ್ನ ಕನ್ಕ್ಲೂಷನ್ ಅಷ್ಟು ಇಷ್ಟ ಆಗಲಿಲ್ಲ. ಏನಕ್ಕಂತಂದರೆ ನಂದು ನೆಗೆಟಿವ್ ಆ್ಯಕ್ಟಿಂಗ್ ಇದೆಯಲ್ಲ, ಆ ನೆಗೆಟಿವ್ ರೋಲ್ನ ಕಿಲ್ ಮಾಡೋಕ್ಕೆ ಪಾಸಿಟಿವ್ ರೋಲ್ ಇರುತ್ತಲ್ಲ, ಅದು ತುಂಬ ಸಿಲ್ಲಿಯಾಗಿ ಸಿಂಪಲಾಗಿ ಹೊಡೆದಾಕ್ತು ಅಂತ ನನಗೆ ಫೀಲ್ ಆಯಿತು. ಅದು ಒಂದು ಸ್ವಲ್ಪ ಆ ಕಡೆಯಿಂದನೂ ಸ್ವಲ್ಪ ಎಫರ್ಟ್ ಇರೋ ಥರ, ಈ ಕಡೆಯಿಂದನೂ ತುಂಬ ಎಫರ್ಟ್ ಇರೋ ಥರ ಮಾಡಿದರೆ ಅದು ಒಂದು ಸ್ವಲ್ಪ ಮ್ಯಾಚ್ ಇರೋ ಥರ ಅನ್ಸೋದು. ಬಟ್ ಅದು ಒಂದಕ್ಕೊಂದು ಅಷ್ಟು ಮ್ಯಾಚ್ ಆಗಲಿಲ್ಲ ಗೈಸ್ ಎಂಡಿಂಗು. ಆಮೇಲೆ ಎಂಡಿಂಗ್ ಕೊಡೋ ಟೈಮಲ್ಲೂ ನಮಗೆ ಲಾಸ್ಟ್ ಬೈಟಲ್ಲೂ ಕನ್ಫ್ಯೂಷನ್ ಮಾಡಾಕ್ತಾರೆ ಫ್ಯಾನ್ಸ್ಗಳಿಗೆಲ್ಲ. ಫಿಲಮ್ ನೋಡೋಕೆ ಯಾರು ಹೋಗಿರ್ತಾರೋ ಅವ್ರಿಗೆ ಕಂಪ್ಲೀಟ್ಲಿ ಕನ್ಫ್ಯೂಷನ್ ಅಂದ್ಕೊಳ್ಳಿ. ಏನಂತಂದರೆ ಬದುಕಿರೋದು ಪಾಸಿಟಿವ್ ರೋಲಾ ನೆಗೆಟಿವ್ ರೋಲು ಇರೋರ, ಪಾಸಿಟಿವ್ ಅವರ ನೆಗೆಟಿವ್ ಅವರ ಅನ್ನೋದ್ರಲ್ಲೇ ಕನ್ಫ್ಯೂಷನ್ ಮಾಡಕ್ಕೆ ಬರ್ತಾರೆ. ಲಾಸ್ಟಿಗೆ ಈ ಥರ ಚಿಟ್ಕೆ ಹೊಡಿತಾರ ನೆಗೆಟಿವ್ ರೋಲ್ ಬಂದಂಗೆ. ಅದಕ್ಕಿಂತ ಮುಂಚೆ ಪಾಸಿಟಿವ್ ರೋಲ್ ಆಗಿ ಸೇಮ್ ಆಗ್ತಾರೆ ಅವರು. ಲಾಸ್ಟ್ ಎಂಡಿಂಗ್ ಸೀನಲ್ಲಿ ಚಿಟ್ಕೆ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಕಂಪ್ಲೀಟ್ಲಿ ಯಾರು ಅಂತಲೇ ಗೊತ್ತಾಗಲ್ಲ ವಿಡಿಯೋದಲ್ಲಿ. ನೆಕ್ಸ್ಟ್ ಪಾರ್ಟ್ ಏನಾದ್ರು ಇದ್ದಿದ್ರೆ ಅದಕ್ಕೆ ಕನ್ಕ್ಲೂಷನ್ ಸಿಗೋದೇನೋ ನೀಟಾಗಿ. ಬಟ್ ಪಾರ್ಟ್ ಇದೆ ಎಲ್ಲೋ ಗೊತ್ತಿಲ್ಲ. ಬಟ್ ಫ್ಯಾನ್ಸಲ್ಲಿ ಗೊಂದಲ ಅಂತೂ ಸೃಷ್ಟಿ ಮಾಡಿದ್ಬಿಟ್ರು ಆ ಫಿಲಮಲ್ಲಿ. ಬಟ್ ಟೋಟಲಿ ಹೇಳ್ಬೇಕಂದ್ರೆ ಫಿಲಮ್ ಬಗ್ಗೆ ನನಗೆ ಪರ್ಸ್ನಲಿ ಒಪಿನಿಯನ್ನು, ಫಿಲಮು ನನಗೆ ಸ್ಟಾರ್ಟಿಂಗು ಒಂದು 20 to 30 ಮಿನಿಟ್ಸ್ ಅಷ್ಟು ಇಷ್ಟ ಆಗಿಲ್ಲ. ಅದಾದಮೇಲೆ ನನಗೆ ತುಂಬಾ ಇಷ್ಟ ಆಯಿತು ಫಿಲಮ್ ಬಗ್ಗೆ ಹೇಳ್ಬೇಕಂದ್ರೆ. ಅಂದರೆ ಈಗ ಎಲ್ಲರೂ ಎಲ್ಲದೂ ಮೆಚ್ಚಬೇಕಂತೇನಿಲ್ಲ. ಕೆಲವೊಬ್ರಿಗೆ ಕೆಲವೊಂದು ಲವ್ ಫಿಲಮ್ಗಳು ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಹಾರರ್ ಫಿಲಮ್ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇನ್ನು ಬೇರೆ ಥರ ಫಿಲಮ್ಗಳು ಇಷ್ಟ ಆಗ್ತವೆ. ಹಾಗಾಗಿ ಅದನ್ನು ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು. ಅದನ್ನು ನಾನು ಪಾಸಿಟಿವ್ ಆಗಿ ಹೇಳ್ತಿದ್ದೀನಿ ಆ್ಯಕ್ಚುಲಿ. ಇನ್ನು ಪಾಸಿಟಿವ್ ಬರೋದಾದರೆ ದರ್ಶನ್ ಸರ್ ಇದ್ದಾರಲ್ಲ, ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಅಂದ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗು. ನೆಗೆಟಿವ್ ರೋಲೇ ಆಗಲಿ, ಪಾಸಿಟಿವ್ ರೋಲೇ ಆಗಲಿ, ಕಾಮಿಡಿನೇ ಆಗಲಿ, ನೆಕ್ಸ್ಟ್ ಲೆವೆಲ್ಲು. ಒಂದೊಂದು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತೂ. ಹೋಟ್ಲಲ್ಲಿ ಇರ್ಬೋದು, ಹೋಟ್ಲುಗಳಲ್ಲಿ ಹೋಗಿ ಆ್ಯಕ್ಟಿಂಗ್ ಮಾಡಿರ್ಬೋದು, ಮತ್ತು ರೋಡ್ ಸೈಡ್ ಬಂದಾಗ ಒಂದೊಂದು ಆ್ಯಕ್ಟಿಂಗ್ ಮಾಡಿರ್ಬೋದು, ಅಂಬರೀಷ್ ಅಣ್ಣಂದು ಆ್ಯಕ್ಟಿಂಗ್ ಇರ್ಬೋದು, ಮತ್ತು ವಿಷ್ಣುವರ್ಧನ್ ಅಣ್ಣಂದು ಆ್ಯಕ್ಟಿಂಗ್ ಮಾಡಿರ್ಬೋದು. ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗೆ ನೆಗೆಟಿವ್ ರೋಲಲ್ಲಿ ಮಾಡಿದಾರಲ್ಲ, ಅದು ಕೂಡ ನೆಕ್ಸ್ಟ್ ಲೆವೆಲ್ಲು. ಅವ್ರ ಗಾಂಭೀರ್ಯ, ಗತ್ತು, ಅದು ಹೆಂಗೆ ಬೇಕೋ ಹಾಗೆ ಮಾಡಿದ್ದಾರೆ. ಯಾರೋ ಕೆಲವೊಬ್ರು ಓವರ್ ಹೈಪ್ ಮಾಡಿದ್ದಾರೆ, ಸುಮ್ಮನೆ ಬಿಲ್ಡಪ್ ಫಿಲಮಲ್ಲಿ ಅಂತ ಹೇಳಿದರು. ಆ್ಯಕ್ಚುಲಿ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ನೋಡ್ಬೇಕಾರೆ ಜನಗಳು ರಿವ್ಯೂಸ್ ನೋಡ್ತೀವಲ್ಲ, ಹೋಗಿ ಬರ್ಬೇಕಾರೆ ಸುಮಾರು ಜನ ಆ ಥರ ಹೇಳಿದ್ರು. ಆ್ಯಕ್ಚುಲಿ ಆ ಥರ ಏನು ಓವರ್ ಬಿಲ್ಡಪ್ ಏನು ಫಿಲಮಲ್ಲಿ ಇಲ್ಲ. ಆ್ಯಕ್ಚುಲಿ ಡೀಸೆಂಟಾಗಿ ಒಬ್ಬ ಹೀರೋಗೆ ಎಷ್ಟು ಕೊಡಬೇಕು ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ. ಯಾಕೆ ಜಾಸ್ತಿ ಕೊಟ್ಟಿದ್ದಾರೆ ಅಂದರೆ, ದರ್ಶನ್ ಸರ್ ವ್ಯಾಲ್ಯೂ ಏನಿದೆ, ಅವರೆಲ್ಲ ಟಾಪಲ್ಲಿರೋ ಹೀರೋಗಳು. ಹಾಗಾಗಿ ಅವ್ರಿಗೆ ಅಷ್ಟಾದರೂ ಅವರಿಗೆ ಗತ್ತು ಕೊಟ್ಟಿಲ್ಲ ಅಂದರೆ ಆ ಫಿಲಮಿಗೆ ಅರ್ಥನೇ ಇರಲ್ಲ ಅನಿಸುತ್ತೆ ನನಗೆ ಪರ್ಸ್ನಲಿ. ಹಾಗಾಗಿ ಅದು ಎಷ್ಟು ಹೈಪ್ ಕೊಡಬೇಕೋ ಅವರಿಗೆ, ಎಷ್ಟು ಮೇಲಿಡಬೇಕೋ ಅಷ್ಟು ಇಟ್ಟು ಕೊಟ್ಟಿದ್ದಾರೆ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗುತ್ತೆ ಗೈಸ್. ಆ್ಯಕ್ಚುಲಿ ಓವರ್ ಆಲ್ ಫಿಲಮ್ ಬಗ್ಗೆ ಹೇಳ್ಬೇಕಂದ್ರೆ ಫಿಲಮ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಒಂದ್ಸಲ ಇರಲ್ಲ, 2ನೇ ಸರಿನೂ ಹೋಗಿ ನೋಡ್ಬೋದು ಆರಾಮಾಗಿ, ಏನು ತಲೆಗೆ ಬಿಸಿ ಇಲ್ಲ. ಅರ್ಥ ಆಗಿಲ್ದಿರೋರಿಗೆ ಈ ಫಿಲಮು ಇಷ್ಟ ಆಗಲ್ಲ, ಅರ್ಥ ಆಗೋರಿಗೆ ಫಿಲಮ್ ತುಂಬ ಇಷ್ಟ ಆಗುತ್ತೆ. ಮತ್ತು ಇನ್ನೊಂದು ಹೀರೋಯಿನ್ ಕ್ಯಾರೆಕ್ಟರ್ ಇದೆಯಲ್ಲ, ಅದನ್ನು ಒಂದು ಸ್ವಲ್ಪ ಕನ್ಸೆಲ್ಲ ಟೈಮಲ್ಲಿ ಅದನ್ನು ಸ್ಟೋರಿ ಒಳಗೇನೆ ಕರ್ಕೊಂಡೋಗಿದ್ರೆ ಅದೊಂದು ಚೆನ್ನಾಗಿರೋದು ನನಗೆ ಪರ್ಸ್ನಲಿ. ಅದು ಮಾಡಲಿಲ್ಲ. ಅದರಲ್ಲಿ ಡೈರೆಕ್ಟ್ ಹೆಸರು ಕೊಟ್ಟರು, ಅವ್ರ ಸ್ಟೋರಿ ಅಂತ ಹೇಳ್ಬಿಟ್ಟು ಅವರು ಹೆಂಗೆ ಪರಿಚಯ ಆದರು ದರ್ಶನ್ ಸರ್ ಜೊತೆ, ಹೆಂಗೆ ಅವರಿಬ್ಬರ ಮಧ್ಯೆ ಲವ್ ಸ್ಟಾರ್ಟ್ ಆಯಿತು ಅನ್ನೋದನ್ನು ಅದನ್ನು ಕೊಟ್ಟರು. ಅದನ್ನು ಸ್ಟೋರಿ
ಸ್ಟೋರಿ ಒಳಗೆ ಸ್ಟೋರಿ ಕರ್ಕೊಂಡು ಹೋಗಿದ್ರೆ ಅದು ತುಂಬ ಚೆನ್ನಾಗಿರೋದು. ಡೈರೆಕ್ಟ್ ಅವ್ರ ಹೆಸರೇ ಇಟ್ಟು ಈ ಥರ ಕೊಡಬಾರ್ದಾಗಿತ್ತು. ಮತ್ತು ಫೈಟಿಂಗ್ ಸೀನ್ ಅಂತ ಬಂದರೆ ಅದು ನನಗೇನು ಅಷ್ಟೇನು ಇಷ್ಟ ಆಗಲಿಲ್ಲ. ಯಾಕಂದರೆ ಕೆಲವೊಂದು ಫೈಟ್ ಮಾಡ್ಬೇಕಾದ್ರೆ ಕ್ಲೋಸ್ ಅಪ್ಪಲ್ಲಿ ಫೈಟ್ ಮಾಡ್ಬೇಕಾದ್ರೆ ತುಂಬ ಸ್ಲೋ ಮೋಷನ್ ತೋರಿಸ್ತಾರೆ. ಅಂದರೆ ಸ್ಟ್ರಕ್ ಥರ ಮಾಡ್ಕೊಂಡು ಹೋಗಿ ಹೊಡೆಯೋ ಥರ ತೋರಿಸ್ತಾರೆ. ಇನ್ನು ಕೆಲವೊಂದು ಗಾಳಿಲಿ ತೇಲಾಡ್ಕೊಂಡು ಹೊಡೆಯೋ ಥರ ತೋರಿಸ್ತಾರೆ. ಅದೆಲ್ಲ ಸ್ವಲ್ಪ ಹಳೇದು ಫಿಲಮಿಂದು ಇದಾದಂಗೆ ಆಯಿತು. ಸ್ವಲ್ಪ ಸ್ಪೀಡ್ ರಂಪಲ್ಲೆಲ್ಲ ತೋರಿಸಿದರೆ ಅದು ತುಂಬ ಚೆನ್ನಾಗಿರೋದಂತ ನನಗೆ ಅನ್ನಿಸ್ತಿದೆ. ಸ್ಪೀಡ್ ರಂಪಲ್ಲಿ ತೋರಿಸಿದರೆ ಅದು ಆ ಫೈಟಿಗೆ ಒಂದು ಇನ್ನೂ ಲೆವೆಲ್ ಚೇಂಜ್ ಆಗಿರೋದು ಅನಿಸುತ್ತೆ ನನಗೆ. ಲಾಸ್ಟಿಗಂತೂ ದರ್ಶನ್ ಸರ್ ಅವರಿಬ್ಬರು ಹೊಡೆದಾಡ್ತಾರೆ. ಅದು ನೋಡೋಕ್ಕೆ ಒಂಥರ ಮಸ್ತಾಗಿರುತ್ತೆ ಅದು ನೋಡೋಕ್ಕೆ. ಯಾಕಂದರೆ 2 ಆನೆಗಳು ಬಂದು ಹೊಡೆದಾಡೋ ಥರ ಫೀಲ್ ಆಗುತ್ತೆ ಅದು ನೋಡೋಕ್ಕೆ. ಅಂದರೆ ಅವರ ರೈಟುಗಳು ಪರ್ಸ್ನಾಲಿಟಿ ಎಲ್ಲ ನೋಡ್ತಿದ್ರೆ ಹಂಗೆ ಫೀಲ್ ಆಗುತ್ತೆ. ಅದ್ರ ಬಿಟ್ಟರೆ ಎಂಡಿಂಗಲ್ಲಿ ಅವ್ರ ಅಪ್ಪನ ಸಾಯಿಸ್ಬೇಕಾದ್ರೆ ಅದು ದರ್ಶನ್ ಸರ್ ಇಬ್ಬರು ಪಾರ್ಟ್ 2 ಡಿವೈಡ್ ಆಗಿ ಮಾಡಿರೋದಿದೆಯಲ್ಲ, ಅದು ಕೂಡ ನೆಕ್ಸ್ಟ್ ಲೆವೆಲಲ್ಲಿದೆ ಆ್ಯಕ್ಟಿಂಗ್ ಮಾಡಿರೋದು. ಒಂದಿಗೆ ಪಾಸಿಟಿವ್ ಆಗಿ ತೋರಿಸ್ತಾರೆ, ಇನ್ನೊಂದು ನೆಗೆಟಿವ್ ಆಗಿ ತೋರಿಸ್ತಾರೆ. ಪಾಸಿಟಿವ್ನ ನೆಗೆಟಿವ್ ಆಗಿ ಮಾತಾಡ್ಬಿಟ್ಟು ನೆಗೆಟಿವ್ನ ಶೂಟ್ ಮಾಡೋ ಥರ ಅವ್ರ ಅಪ್ಪನ ಕೈಯಲ್ಲಿಂದಾನೆ. ಅದೊಂದು ಸ್ವಲ್ಪ ಚೆನ್ನಾಗಿದೆ ನೋಡೋಕ್ಕೆ ಗೈಸ್. ಫಿಲಮ್ ಮಾತ್ರ ನನಗೆ ಪರ್ಸ್ನಲಿ ಲಾಸ್ಟ್ ಹೇಳ್ಬೇಕಂತಂದರೆ, ನೀವು ಕೊಟ್ಟಿರೋ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗಲ್ಲ. ಫಿಲಮ್ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಬಟ್ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಆ ಫಿಲಮ್ ಇಷ್ಟ ಆಗುತ್ತೆ. ಅರ್ಥ ಮಾಡ್ಕೊಂಡು ನೋಡಿಲ್ಲ ಅಂದರೆ ನಿಮಗೆ ಆ ಫಿಲಮ್ ಇಷ್ಟ ಆಗಲ್ಲ. ಟೋಟಲಿ ಉಪೇಂದ್ರ ಥರನೇ ಫಿಲಮ್ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೆಕ್ಸ್ಟ್ ಏನಾಗುತ್ತೆ ಅನ್ನೋದೇ ಗೊತ್ತಾಗ್ದಿರೋ ಥರ ಮಾಡಾಕಿದ್ದಾರೆ ಫಿಲಮಲ್ಲಿ. ಇಷ್ಟೇ ಇವತ್ತಿನ ಫಿಲಮಿಂದು ದರ್ಶನ್ ಸರ್ ಅವ್ರದ್ದು ರಿಲೀಸ್ ಆಗಿರೋ ಡೆವಿಲ್ ಫಿಲಮಿಂದು ರಿವ್ಯೂ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದು ನನ್ನ ಆನೆಸ್ಟ್ ಒಪಿನಿಯನು, ಪರ್ಸ್ನಲಿ ಆನೆಸ್ಟ್ ಒಪಿನಿಯನ್ ಇದು. ನಿಮಗೇನು ಅನಿಸುತ್ತೆ ಫಿಲಮ್ ಚೆನ್ನಾಗಿಲ್ಲ ಅನ್ನೋದು ಅದು ನಿಮಗೆ ಪರ್ಸ್ನಲಿಗೆ ಬಿಟ್ಟಿದ್ದು. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಏನು ಇಷ್ಟ ಆಯಿತು, ಇಷ್ಟ ಆಗಿಲ್ಲ ಅಂದರೆ ಏನು ಇಷ್ಟ ಆಗಿಲ್ಲ ಅಂತಂದನ್ನು ಕಮೆಂಟ್ ಮಾಡಿ. ಆದಷ್ಟು ಬೇಗ ದರ್ಶನ್ ಸರ್ ಹೊರಗಡೆ ಬರಲಿ, ಇನ್ನೂ ಅವರಿಗೆ ಒಳ್ಳೊಳ್ಳೆ ಫಿಲಮ್ ಸಿಗಲಿ ಅಂತ ಇಷ್ಟಪಡ್ತೀನಿ.